ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಚಾನಲ್ ದೀಪಾ ಲೈಫ್ ಸ್ಟೈಲ್ ಬ್ಲಾಗ್. ಬರ್ರಿ ಇವತ್ತು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿ ನೋಡಿರಿ ಬ್ಲಾಗ. ನಾನು ಕ್ಯಾಮ್ರಾ ಹಿಡ್ಕೊಂಡಿದ್ದು ನೋಡಿ ನಮ್ಮ ತಂಗಿ ಹಾಯ್ ಮಾಡತ್ತಾಳಕಿ ಕಾಲೇಜ್ಗೆ ಹೊಂಟಿದ್ಲು ರೆಡಿಯಾಗಿ. ಅಷ್ಟೊತ್ತಿಗೆ ನಾನು ಎದ್ಬಿಟ್ಟು ಈಗ ಹೊರಗೆ ಬಂದೆ ನೋಡ್ರಿ. ಹೊರಗೆ ತಂಪು ವಾತಾವರಣ ಇರ್ತೈತೆ ಬೆಳಗ್ಗೆ ಮಾತ್ರ. ಆಮೇಲೆ ಸ್ವಲ್ಪ ಬಿಸಿಲಾದ್ಮೇಲೆ ಆಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಇರ್ತೈತೆ. ಅದಕ್ಕೆ ಜಲ್ದಿನೇ ಜಳಕ ಎಲ್ಲನೂ ಮಾಡಿಬಿಟ್ಟು ಸ್ವಲ್ಪ ವಾತಾವರಣ ತಂಪು ಗಾಳಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಅಡ್ಡಾಡಿಬಿಟ್ಟು ಆಮೇಲೆ ನೀರನ್ನು ಕಾಯ್ದಿತ್ತು ಜಳಕ ಮಾಡಿಬಿಟ್ಟು ಈಗ ದೇವ್ರಿಗೆ ದೀಪ ಹಚ್ಚಾತೀನಿ. ಹೂವೆಲ್ಲನೂ ಹರ್ಕೊಂಡು ಆಮೇಲೆ ಹೂವು ಹಾಕಿ ಅದು ಉದ್ದಿನ ಕಡ್ಡಿ ಮತ್ತು ದೀಪ ಹಚ್ಚಿಬಿಟ್ಟು ಸ್ವಲ್ಪ ಬುದ್ಧರಿಗೆ ಪ್ರೇಯರ್ ಮಾಡಿ ಜಳಕ ಆದಮೇಲೆ ಫ್ರೆಶ್ ಅಪ್ ಆದಮೇಲೆ ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಿದ್ರೇ ಒಂಥರ ನೆಮ್ಮದಿ ಇರುತ್ತೆ. ಅದಕ್ಕೆ ಫಸ್ಟಿಗೆ ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಆಮೇಲೆ ನಾ ಅಡುಗೆ ಎಲ್ಲನೂ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ನಮಸ್ಕಾರ ಮಾಡಿ ಆದಮೇಲೆ ಅಡುಗೆನೂ ಸ್ಟಾರ್ಟ್ ಮಾಡಬೇಕು. ಮೊದಲೇ ಚಹಾ ಮಾಡಿಕೊಟ್ಟಿದ್ದೆ ನಾನು. ಈಗ ಅಡುಗೆ ಮಾಡೋಕ್ಕಿಂತ ಮೊದಲು ಕಟ್ಟೆ ಎಲ್ಲನೂ ಒರೆಸ್ಕೋಬೇಕು. ಜೀರುಳ್ಳಿ ಎಲ್ಲನೂ ಅಡ್ಡಾಡಿರ್ತಾವೆ ಅದಕ್ಕೆ ಕ್ಲೀನಿಗೆ ಎಲ್ಲ ನೀರು ಹಾಕಿಬಿಟ್ಟು ಚಲೋತ್ಗೆ ಒರೆಸ್ಕೊಂಡು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಮೊದಲು ಎಲ್ಲನೂ ಒರೆಸ್ಕೋಬಾರ್ದು ಅಡುಗೆ ಮಾಡೋಕ್ಕಂತೂ ಆಗೋಲ್ಲ. ಅದಕ್ಕೆ ನೀಟ್ಗೆ ಎಲ್ಲನೂ ಒರೆಸ್ಕೊಂಡ್ಬಿಟ್ಟು ಮಾಡಿದ್ರೇ ಸಮಾಧಾನ ನೋಡ್ರಿ, ಹೊಲಸಿರ್ತದೆಲ್ಲ. ಅದಕ್ಕೆ ಫಸ್ಟಿಗೆ ಒಂದು ಗ್ಲಾಸ್ ಬಿಸಿನೀರು ಕಾಸ್ಕೊಂಡು ಕುಡಿಬೇಕು. ಅದಕ್ಕೆ ಒಂದು ಗ್ಲಾಸ್ ನೀರು ಇಟ್ಕೊಂಡು ಈಗ ಪಲ್ಯ ಮತ್ತು ಚಪಾತಿ ಮಾಡ್ಬೇಕು ಇವತ್ತು. ಡಬ್ಬಿಗೂ ಹಾಕೋದು ಮತ್ತು ನಾಷ್ಟಕ್ಕೂ ಹಾಕೋದು. ಅದಕ್ಕೆ ನೀರು ಇಟ್ಬಿಟ್ಟು ಈಗ ಪಲ್ಯಕ್ಕೂ ರೆಡಿ ಮಾಡಬೇಕು. ಅದಕ್ಕೆ ಚೆನ್ನಾಗಿ ಬೇಳೆ ಪಲ್ಯ ಮಾಡತ್ತಿದ್ದೆ. ಚೆನ್ನಾಗಿ ಬೇಳೆ ಪಲ್ಯ ಹೆಂಗೆ ಮಾಡ್ತೀನಿ ಅನ್ನೋದು ಮೊದಲೇ ತೋರಿಸಿದ್ದೆ ನಾನು ಇನ್ನೊಂದು ವಿಡಿಯೋ ಒಳಗೆ. ಚೆನ್ನಾಗಿ ಬೇಳೆ ಸ್ವಲ್ಪ 10-15 ನಿಮಿಷ ಸ್ವಲ್ಪ ನೆನಿಬೇಕು. ಅದಕ್ಕೆ ಚೆನ್ನಾಗಿ ಬೇಳೆ ಒಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 10-15 ನಿಮಿಷ ಬಿಟ್ಟು ಈ ಬೇಳೆನೇ ನೆನೆಸ್ಬೇಕು ನೋಡ್ರಿ. ಆಮೇಲೆ ಪಲ್ಯ ಮಾಡೋಕ್ಕಾಗುತ್ತೆ. ಚಪಾತಿ ಮತ್ತು ಚೆನ್ನಾಗಿ ಬೇಳೆ ನಮ್ಮ ಮನೆಯೊಳಗೆ ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೆ ಜಾಸ್ತಿ ಮಾಡೋದು ನಾನು ಚೆನ್ನಾಗಿ ಬೇಳೆನೇ. ಅದಕ್ಕೆ ಇವು ಒಂದಿಷ್ಟು ನೆನಿಬೇಕು. ಇವು ನೆನೆಯೋ ತನಕ ಎಲ್ಲ ಕಟ್ ಮಾಡ್ಕೊತೀನಿ. ಉಳ್ಳಾಗಡ್ಡಿ ಎಲ್ಲನೂ ಕಟ್ ಮಾಡ್ಕೊಂಡು ಆಮೇಲೆ ಪಲ್ಯ ಮಾಡ್ಕೊತೀನಿ. ಅದಕ್ಕೆ ಫಸ್ಟಿಗೆ ಈಗ ಜಳಕ ಮಾಡಿದ್ನೆಲ್ಲ ನೀರು ಕುಡ್ದಿರಲಿಲ್ಲ. ಅದಕ್ಕೆ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಮೊದಲು ಬಿಸಿನೀರೊಳಗೆ ನಿಂಬೆಕಾಯಿ ಹಿಂಡ್ಕೊಂಡು ಕುಡಿತಿದ್ದೆ. ಅದು ಸ್ವಲ್ಪ ಎದೆ ಉರಿ ಆಗ್ತಿತ್ತು. ಅದಕ್ಕೆ ಈಗ ಬರೀ ಬಿಸಿನೀರು ಕಾಸ್ಕೊಂಡು ಬಿಸಿನೀರು ಅಷ್ಟೇ ಕುಡಿತೀನಿ. ಬೆಳಗ್ಗೆನೇ ಒಂದು ಟ್ಯಾಬ್ಲೆಟ್ ಐತೆ ನನಗೆ. ಅದಕ್ಕೆ ಫಸ್ಟಿಗೆ ಟ್ಯಾಬ್ಲೆಟ್ ತೊಗೋಬೇಕು. ಪಿತ್ತಿನ ಗುಳಿಗೆ ಐತಿ ಅದನ್ನು ತೊಗೊಂಡ್ಬಿಟ್ಟು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಒಂದು ಅರ್ಧ ಗಂಟೆ ಏನೂ ತಿನ್ನಬಾರ್ದು. ಅದಕ್ಕೆ ಬೆಳಗ್ಗೆನೇ ಅದನ್ನು ತೊಗೊಂಡ್ಬಿಟ್ನೆ ಅಂದರೆ ಎಲ್ಲ ಅಡುಗೆ ಎಲ್ಲನೂ ಮುಗಿಸ್ಕೊಳ್ತಾನೆ ಅಷ್ಟು ಟೈಮ್ ಆಗುತ್ತೆ. ಅದಕ್ಕೆ ಈಗ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಸ್ವಲ್ಪ ಬಿಸಿನೀರು ಒಂದು ಗ್ಲಾಸ್ ಕುಡಿದು ರಾತ್ರಿನೇ ಕಾಳುಗಳು ನೆನೆ ಹಾಕಿದ್ದೆ ನೋಡ್ರಿ. ಕಡ್ಲೆಕಾಳು ಮತ್ತು ಹೆಸರು ಕಾಳು. ನನ್ನ ಮಗಳಿಗೂ ಆಗ್ತದೆ ಮತ್ತು ನನಗೂ ತಿನ್ನೋಕೆ ಬರ್ತದೆ ಅಂಥೇಳಿ ಇವು ಕಾಳುಗಳನ್ನ ನೆನೆ ಹಾಕಿಟ್ಟಿದ್ದೆ ರಾತ್ರಿ. ಇವು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೆಯದು. ಅದಕ್ಕೆ ಹೆಸರು ಕಾಳು ಮತ್ತು ಕಡಲೆಕಾಳು ಎರಡನ್ನೂ ನೆನೆ ಇಟ್ಟು ಇದನ್ನು ರಾತ್ರಿ ನೆನೆ ಇಟ್ಟಿದ್ದೆ. ನೆನೆದಿದ್ರು ಅದು ನನ್ನ ಮಗಳಿಗೂ ಸ್ವಲ್ಪ ಪ್ಲೇಟ್ ಒಳಗೆ ಹಾಕಿಕೊಟ್ಟೆ ಆಕಿನ ಜಳಕ ಆದಮೇಲೆ. ಈಗ ಚಪಾತಿ ಹಿಟ್ಟನ್ನು ನಾದಬೇಕು ನೋಡ್ರಿ. ಚಪಾತಿ ಹಿಟ್ಟು ನಾದಿಟ್ರೆ ಸ್ವಲ್ಪ ಚೆನ್ನಾಗಿ ಮೃದುವಾಗಿ ಆಕ್ಕವು. ಅವಾಗೆ ನಾದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿ ಆಗೋದಿಲ್ಲ. ಅದಕ್ಕೆ ಹಿಟ್ಟೆಲ್ಲನೂ ನಾದಿ ಆಮೇಲೆ ಪಲ್ಯ ಮಾಡಿ ಪಲ್ಯ ರೆಡಿ ಆಗೋಷ್ಟ್ರೊಳಗೆ ಹಿಟ್ಟು ನಾದಿಟ್ಬಿಟ್ರೆ ಅದನ್ನು ನೆನಿತೈತೆ. ಅದಕ್ಕೆ ಈಗ ಹಿಟ್ಟು ನಾದ್ಬಿಟ್ಟು ಈಗ ಅಡುಗೆನ ಸ್ಟಾರ್ಟ್ ಮಾಡಬೇಕು. ನಮ್ಗೆ ಎಷ್ಟೇ ಪ್ರಾಬ್ಲಮ್ ಇದ್ದರೂ ನೋವಿದ್ರೂ ಬೆಳಗ್ಗೆನೇ ಅಡುಗೆ ಮಾಡಲೇಬೇಕಾಗ್ತದೆ ನೋಡ್ರಿ. ನಮ್ಮನ್ನೇ ನಂಬ್ಕೊಂಡು ನಮ್ಮ ಮನ್ಯಾಗ ಎಲ್ಲರೂ ಇರ್ತಾರೆ. ಅವ್ರಿಗೋಸ್ಕರನಾದರೂ ಬೆಳಗ್ಗೆ ಎದ್ದು ಅಡುಗೆ ಮಾಡಲೇಬೇಕು. ಅದಕ್ಕೆ ನಮಗೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ನೋವಿದ್ರೂ ನಾವು ಅಡುಗೆ ಮಾಡಿ ಕೊಡಲೇಬೇಕು ಅವ್ರ ಸಲುವಾಗಿ. ಅದಕ್ಕೆ ಎದ್ದು ಮಾಡ್ತೀನಿ. ಈಗ ಫಸ್ಟಿಗೆ ಎಣ್ಣೆ ಎಲ್ಲ ಹಿಟ್ಟೆಲ್ಲ ನಾದ್ಬಿಟ್ಟು ಎಣ್ಣೆ ಖಾಲಿ ಆಗಿತ್ತು. ಅದಕ್ಕೆ ಈಗ ಎಣ್ಣೆ ಹಾಕ್ಕೊಂಬಿಟ್ಟು ಪಲ್ಯನೂ ಮಾಡ್ಬೇಕು ನೋಡ್ರಿ ಚೆನ್ನಾಗಿ ಬೇಳೆ. ಅದಕ್ಕೆ ಪಲ್ಯ ಮಾಡೋಕೆ ಈಗ ಉಳ್ಳಾಗಡ್ಡಿ ಟೊಮಾಟೊ ಕೊತ್ತಂಬರಿ ಎಲ್ಲನೂ ಹೋಳಿ ಅದನ್ನು ರೆಡಿ ಮಾಡಬೇಕು ಪಲ್ಯ.
ಈಗ ಪಲ್ಯ ಎಲ್ಲನೂ ಒಗ್ಗರಣೆ ಹೊಡೆದಾಗೈತೆ ನೋಡ್ರಿ. ಪಲ್ಯ ರೆಡಿ ಆಯಿತು. ಇನ್ನು ಹಾಲನ್ನು ಕಾಸಕ್ಕಿಟ್ಟಿದ್ದೆ. ಅದಕ್ಕೆ ಈಗ ಹಾಲು ಕಾಸೋದಾದ್ಮೇಲೆ ಈಗ ಚಪಾತಿ ಮಾಡಬೇಕು. ಅದಕ್ಕೆ ಜಲ್ದಿ ಉಳ್ಳಿ ಮಾಡ್ಕೊಂಡು ಇಟ್ಬಿಟ್ರೆ ಚಪಾತಿ ಚಲೋ ಹೊತ್ತಿಗೆ ಹಿಟ್ಟೆಲ್ಲನೂ ಮೃದುವಾಗಿ ನೆನೆದಿತ್ತು ನೋಡ್ರಿ. ಅದಕ್ಕೆ ಹಿಟ್ಟೆಲ್ಲನೂ ಉಳ್ಳಿ ಮಾಡಿ ಒಮ್ಮೆಲೇ ಇಟ್ಕೊತೀನಿ. ಒಮ್ಮೆ ಇಟ್ಕೊಳ್ಳೋದ್ರಿಂದ ಜಲ್ದಿ ಹಾಕೋದು ಚಪಾತಿ. ಒಂದೊಂದು ತೊಗೊಂಡು ಮಾಡೋದ್ರೊಳಗೆ ಲೇಟ್ ಹಾಕೋದು. ಅದಕ್ಕೆ ನಾನು ಚಪಾತಿ ಮಾಡೋಕೆ ರೆಡಿ ಮಾಡಿದೆ ನೋಡ್ರಿ. ಎಲ್ಲನೂ ಆಯಿತು. ಈಗ ಚಪಾತಿ ಎಲ್ಲನೂ ಮಾಡಿಬಿಟ್ಟು ನಮ್ಗೆ ಭಾಳ ಸಾಫ್ಟಾಗಿ ಮೆತ್ತಗಾಗಿ ಚಪಾತಿ ಬೇಕಂದ್ರೆ ತಗಡು ಒಳಗೆ ಮಾಡ್ತೀನಿ ನಾನು. ಇದಕ್ಕೆ ಹಿಟ್ಟು ಏನೂ ಹಚ್ಚೋದಿಲ್ಲ. ಪೂರ್ತಿ ಎಣ್ಣೆ ಒಳಗೆ ಮಾಡಿಬಿಟ್ಟು ಈಗ ಹಾಲು ಚಪಾತಿ ಮತ್ತು ತುಪ್ಪ ಸಕ್ಕರೆ ಎಲ್ಲ ಹಾಕ್ಕೊಂಡು ಊಟ ಮಾಡಿದ್ರು. ಊಟ ಎಲ್ಲನೂ ಆದಮೇಲೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ರಿ. ಎಲ್ಲನೂ ಬಾಂಡೆ ಎಲ್ಲನೂ ಕ್ಲೀನ್ಗೆ ಎಲ್ಲ ತೆಗೆದಿಟ್ಟು ಆಮೇಲೆ ಇಟ್ಟೆಲ್ಲ ಅಡುಗೆ ಎಲ್ಲನೂ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಈಗ ನಾನು ಈ ಕಾಳುಗಳೇನು ತಿಂದಿರಲಿಲ್ಲ. ಅದಕ್ಕೆ ಈ ಕಾಳು ಒಂದಿಷ್ಟು ತಿನ್ಬೇಕಂತ ಹೇಳಿ ತೊಗೊಂಡು ಕೂತೆ. ಭಾಳ ಹೊತ್ತು ಅಡುಗೆ ಮಾಡ್ಕೋತ ನಿಂತ್ಮೇಲೆ ಕಾಲು ಬ್ಯಾನಾಗತ್ತಿರ್ತಾವೆ. ಅದಕ್ಕೆ ಸ್ವಲ್ಪ ಕೂತು ಕಾಳೆಲ್ಲ ತಿಂದ್ಬಿಟ್ಟು ಈಗ ಮುಂಜಾನೆ ಎಲ್ಲನೂ ಅಡುಗೆ ಎಲ್ಲನೂ ಆಯಿತು. ಹಾಗೆ ಊಟ ಎಲ್ಲನೂ ಮಾಡಿದೆ ನೋಡ್ರಿ. ನನ್ನ ಮಗಳಿಗೂ ಆಕೆಗೂ ರೆಡಿ ಮಾಡಿ ಕಳಿಸ್ಬಿಟ್ಟು ಊಟ ಎಲ್ಲನೂ ಮಾಡಿಬಿಟ್ಟು ಈಗ ಒಂದು ಸೀರೆ ಕುಚ್ಚು ಹಾಕಬೇಕಾಗಿತ್ತು. ಅದಕ್ಕೆ ಸೀರೆ ಕುಚ್ಚು ಹಾಕತ್ತೀನಿ ನೋಡ್ರಿ. ಮರೂನ್ ಕಲರ ಮತ್ತು ಗ್ರೀನ್ ಕಲರ್ ಬಾರ್ಡ್ರ್ ಸೀರೆ ಚೆಂದ ಐತಿದು. ಇದಕ್ಕೆ ಸಾರಿ ಕುಚ್ಚು ಹಾಕಬೇಕಿದು ನಮ್ಮ ಅಕ್ಕನ ಸೀರೆ. ಅದಕ್ಕೆ ಗ್ರೀನ್ ಕಲರ ಮತ್ತು ಬ್ರೌನ್ ಕಲರ ಎರಡೂ ಇದು ತೊಗೊಂಡಿನಿ, ದಾರ ತೊಗೊಂಡಿನಿ ಮತ್ತು ಕಟರ ಹಾಗೆ ಗಮ್ಮು ಮತ್ತು ಜರಿ ಥ್ರೆಡ್ ಇವೆಲ್ಲನೂ ತೊಗೊಂಡ್ಬಿಟ್ಟು ಈಗ ಸಾರಿ ಕುಚ್ಚು ಹಾಕ್ಬೇಕು ನೋಡ್ರಿ. ಚಂತನ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಏನಾದರೂ ಮಾಡಬೇಕು ಅನ್ನಿಸುತ್ತೆ. ಏನು ಕೆಲಸನೂ ಇರೋದಿಲ್ಲ. ಅದಕ್ಕೆ ಈ ಸೀರೆ ಕುಚ್ಚಾದರೂ ಹಾಕ್ಬೇಕಂತ ಹೇಳಿ ಈಗ ಸ್ಟಾರ್ಟ್ ಮಾಡಿ ನೋಡ್ರಿ. ಈ ಥರ ರೇಷ್ಮೆ ಸೀರೆನೇ ಚೆಂದ ನೋಡ್ರಿ ಹೆಣ್ಮಕ್ಳಿಗೆ. ನಮ್ಮ ಉತ್ತರ ಕರ್ನಾಟಕ ಒಳಗಂತೂ ಈ ಥರ ರೇಷ್ಮೆ ಸೀರೆಗಳು ಈಗ ಜಾಸ್ತಿ ಟ್ರೆಂಡ್ ಒಳಗೆ ಅದಾವು. ಸೀರೆ ಚೆಂದ ಐತಿದು. ಅದಕ್ಕೆ ನಾನು ನೋಡತ್ತಿದ್ದೆ ಎಲ್ಲ ಬಿಚ್ಚಿ. ಹಾಗೆ ನಾನು ಹಾಕ್ಕೊಂಡು ನೋಡಿದೆ. ಸ್ವಲ್ಪ ಚೆಂದ ಅನಿಸುತ್ತೆ. ಈ ಥರ ನಾನು ಒಂದು ತೊಗೋಬೇಕು ಅನ್ಸತೈತಿ. ಯಾವಾಗ ತೊಗೋತೀನೋ ಗೊತ್ತಿಲ್ಲ. ಚೆಂದ ಇತ್ತು ಸೀರೆ. ಅದಕ್ಕೆ ಕುಚ್ಚೆಲ್ಲನೂ ಹಾಕ್ತೀನಿ. ಈಗ ಸಾರಿ ಕುಚ್ಚು ಹಾಕಕ್ಕೆ 2 ಕಲರ್ ದಾರ ತೊಗೊಂಡಿದ್ದೆ. ಒಂದು ಬ್ರೌನ್ ಕಲರ, ಮರೂನ್ ಕಲರ ಮತ್ತು ಗ್ರೀನ್ ಕಲರ. ಎರಡೂ 137 ದಾರಾನ ಸುತ್ಕೊಂಡ್ಬಿಟ್ಟು ಅದಕ್ಕೆ ಗಮ್ ಹಾಕಿ ಸ್ವಲ್ಪ ಒಣಗಕ್ಕೆ ಬಿಡಬೇಕು. 137 ಎರಡೂ ತೊಗೋಬೇಕು. ಹಾಗೆ ಇದು ಸ್ಟಡಿ ಟೇಬಲ್ ಇತ್ತು ನನ್ನ ಮಗಳದ್ದು. ಅದ್ರ ಮೇಲೆ ಕುಚ್ಚು ಹಾಕ್ಬೇಕೀಗ ಅಂಥೇಳಿ ಅದನ್ನೇ ತೊಗೊಂಡು ನೋಡ್ರಿ. ಅದಕ್ಕೆ ದಾರನ ಸುತ್ಕೊಂಡು ಈಗ ಸ್ಟಡಿ ಟೇಬಲ್ ಮ್ಯಾಗೇ ಸಾರಿ ಕುಚ್ಚು ಹಾಕ್ತೀನಿ. ಈಗ 137 ದಾರ ತೊಗೊಂಡು ಅದಕ್ಕೆ ಸ್ವಲ್ಪ ಗಮ್ ಹಚ್ಚಿಬಿಟ್ಟು ಒಣಗಕ್ಕೆ ಬಿಡಬೇಕು. ಇದನ್ನು ಸ್ವಲ್ಪ ಒಣಗಿದ ಮೇಲೆ ಆಮೇಲೆ ಕುಚ್ಚು ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸಾರಿ ಕುಚ್ಚು ಹಾಕೋದು ಈಸಿನೇ. ನಮ್ಮ ಸೀರೆಗಳು ನಾವು ಹಾಕೊಂಡ್ರೆ ಒಂಥರ ಖುಷಿ ಅನಿಸ್ತೈತೆ ನೋಡ್ರಿ. ಬೇರೆ ಕಡೆ ರೊಕ್ಕ ಕೊಟ್ಟು ಹಾಕಿಸ್ಕೊಳ್ಳೋದು ಸ್ವಲ್ಪ ಇದು ಅನಿಸ್ತೈತಿ. ಈಗ ನಮ್ಮ ಸೀರೆ ನಾವೇ ಈಗಂತೂ ಎಲ್ಲನೂ ಕಾಸ್ಟ್ಲಿನೇ ಆಗೈತಿ. ಒಂದೊಂದು ಸಾರಿ ಕುಚ್ಚಿಗೆ 300 400 ಎಲ್ಲ ಹೇಳ್ತಾರೆ. ಕ್ರೋಶಾ ಡಿಸೈನ್ಗಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದಾವು. ಅದಕ್ಕೆ ನಾನೇ ಟ್ರೈ ಮಾಡಬೇಕು ಅಂತ ಈಗ ನನ್ನ ಸೀರೆಗಳದ್ದು ಹಾಕೋತಿದ್ದೆ. ಇದು ನಮ್ಮ ಅಕ್ಕನ ಸೀರೆ ಹಾಕತ್ತೀನಿ ನೋಡ್ರಿ. ಈ ಥರ ಸಾರಿ ಕುಚ್ಚು ಹಾಕೊಂಡ್ಬಿಟ್ರೆ ನಮ್ಮ ಸೀರೆಗಳು ನಾವೇ ಚೆಂದ ಅನ್ನಿಸ್ತಾವೆ. ಈಗೆಲ್ಲನೂ ಟ್ರೆಂಡ್ ಐತಿದು ಸಾರಿ ಕುಚ್ಚು ಹಾಕೋದು. ಅದಕ್ಕೆ ನಾನು ಟ್ರೈ ಮಾಡತ್ತೀನಿ. ಎಲ್ಲ ಕ್ರೋಶಾ ಡಿಸೈನು ಟ್ರೈ ಮಾಡೀನಿ. ಸ್ವಲ್ಪ ಬರ್ತೈತಿ. ಈಗ ಅದಕ್ಕೆ ಇದು ಸಾರಿ ಕುಚ್ಚು ಹಾಕ್ಬಿಟ್ಟು ನಾನು ಬೇರೆದವ್ರದ್ದು ಯಾರಾದರೂ ಸಾರಿ ಕೊಟ್ಟರೆ ಇನ್ಮೇಲೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೀನಿ. ನೋಡಬೇಕು. ಈ ಥರ ರೇಷ್ಮೆ ಸೀರೆಗಳಿಗೆ ಮತ್ತು ಚಲೋ ಸೀರೆ ಇರುತ್ತಲ್ಲ ಅದಕ್ಕೆ
ಎಲ್ಲನೂ ಸಾರಿ ಕುಚ್ಚು ಹಾಕಿದ್ರೆ ಭಾಳ ಚಂದ ಆಕ್ಕೈತೆ ನೋಡ್ರಿ. ಇವು ಚಲೋತ್ಗೆ ಮೇಂಟೈನ್ ಮಾಡ್ಬೇಕಕ್ಕ. ಸಾರಿ ಕುಚ್ಚು ಹಾಕಿದ್ಮೇಲೆ ಯಾಕಂದ್ರೆ ಸೀರೆಗಳು ಇರಬಾರ್ದು, ನೀಟಿಗೆ ಇಟ್ಟರೆ ಅದು ಭಾಳ ದಿನ ಬರ್ತೈತಿ, ಚಲೋನೂ ಇರ್ತೈತಿ ನೋಡ್ರಿ. ಅದಕ್ಕೆ ಈ ಸಾರಿ ಕುಚ್ಚು ಹಾಕಿಬಿಟ್ಟು ಇನ್ನು ಸಂಜೆ ಕೆಲಸನೂ ಮಾಡಬೇಕು. ಈಗ ಸಾರಿ ಕುಚ್ಚಾಗೋ ಸಂಜೆ ತನಕ ಆಗೋಯ್ತು, 6 ಗಂಟೆ ತನಕ. ನನಗೆ ಅಷ್ಟೊಂದು ಸ್ಪೀಡಾಗಿ ಬರೋಲ್ಲಲ್ಲ, ಅದಕ್ಕೆ ಸ್ವಲ್ಪ ನಿಧಾನವಾಗಿ ಹಾಕ್ತೀನಿ. ಈಗ ಸಾರಿ ಕುಚ್ಚು ಹಾಕೋದು ಎಲ್ಲ ಆಯ್ತು ನೋಡ್ರಿ. ಈ ಥರ ಆಗಿತ್ತು ಕುಚ್ಚೆಲ್ಲನೂ. ಸಂಜೆ ಆಗೋಗಿತ್ತು. ಸಂಜೆ 7 ಗಂಟೆ ಆದರೂ ಇಷ್ಟೊಂದು ಬೆಳಕಿತ್ತು. ಈಗ ಜಲ್ದಿ ಕತ್ಲಿನೇ ಆಗೋದಿಲ್ಲ. ಈ ಸಾರಿ ಕುಚ್ಚೆಲ್ಲನೂ ಹಾಕಿಬಿಟ್ಟು ಕಸ ಗುಡಿಸಿ ಆಮೇಲೆ ಕೈಕಾಲು ತೊಗೊಂಡು ನಾನು ಫ್ರೆಶ್ ಆಗಿ ಈಗ ಸಂಜೆ ಅಡುಗೆನೂ ಮಾಡಬೇಕು. ಈಗ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿಬಿಟ್ಟು ದೀಪನೂ ಹಚ್ಚಿದೆ. ದೀಪ ಹಚ್ಚಿಬಿಟ್ಟು ಇನ್ನು ಸ್ವಲ್ಪ ಚಹಾ ಕುಡಿದು ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ದಿನ ಮಧ್ಯಾಹ್ನ ಸ್ವಲ್ಪ ಮಲ್ಕೋತಿದ್ದೆ, ಇವತ್ತು ಮಲ್ಕೊಳ್ಳೇ ಇಲ್ಲ. ಸ್ವಲ್ಪ ಸುಸ್ತು ಅನ್ಸಾತಿತ್ತು ಕಂಟಿನ್ಯೂ ಆಗಿ ಕುಂದ್ರನ. ಅದಕ್ಕೆ ಸ್ವಲ್ಪ ಚಹಾ ಕುಡಿದ್ಬಿಟ್ಟು ಇನ್ನು ನಾನು ಅಡುಗೆ ಮಾಡಬೇಕು. ಸ್ವಲ್ಪ ಚಹಾ ಕುಡಿದು ಆಮೇಲೆ ಈಗ ಅಡುಗೆ ಮಾಡೋಕೆ ಸ್ವಲ್ಪ ಅನ್ನ ಸಾಂಬಾರು ಮಾಡಬೇಕಿತ್ತು. ಅದಕ್ಕೆ ಸಾಂಬಾರು ಮಾಡೋಕೆ ಈಗ ಸಾರು ಮಾಡೋಕೆ ಸ್ವಲ್ಪ ತೊಗರಿಬೇಳೆ, ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಟಮಾಟೆ ಹಾಕಿ ಇದನ್ನು ಕುದಿಸ್ಬೇಕು. ಈಗ ಒಂದು 2-3 ವಿಜಲ್ ಕೂಗಿಸಿದ್ರೆ ಬೇಳೆ ಕುದ್ಬಿಡ್ತಾವೆ. ಅದಕ್ಕೆ ಈಗ ಸಾರು ಮಾಡೋಕೆ ಇಟ್ಟ ಮೇಲೆ ಒಂದು 10 ನಿಮಿಷ ಕುದೀತೈತಿ. ಆಮೇಲೆ ಕಡಲೆಬೇಳೆ ಬೆಳಗ್ಗೆನೇ ನೆನೆ ಇಟ್ಟಿದ್ದೆ. ಈ ಕಡಲೆಬೇಳೆ ಏನು ಮಾಡ್ತೀನಪ್ಪ ಅಂದ್ರೆ ಕಡಲೆಬೇಳೆ ವಡೆ ಮಾಡ್ತೀನಿ. ಭಾಳ ದಿನ ಆಯಿತು ಮಾಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಮಧ್ಯಾಹ್ನನೇ ಬೇಳೆ ನೆನೆ ಇಟ್ಟಿದ್ದೆ. ಬೇಳೆ ಎಲ್ಲನೂ ಚಲೋತ್ಗೆ ನೆನೆದವು. ಈಗ ಕಡಲೆಬೇಳೆ ನೆನೆ ಇಟ್ಟಿನಲ್ಲ, ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲನೂ ರುಬ್ಕೋಬೇಕು ನೋಡ್ರಿ. ಕಡಲೆಬೇಳೆ ವಡೆ ಮಾಡೋಕೆ ಅದಕ್ಕೆ ಹಸಿಮೆಣ್ಸಿಕಾಯಿ ತೊಗೊಂಡಿನಿ. ಒಂದು 10 ಹಸಿಮೆಣ್ಸಿಕಾಯಿ ತೊಗೊಂಡಿನಿ. ಸ್ವಲ್ಪ ಖಾರ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೋಬೇಕು. ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಇದಕ್ಕೆ ಜೀರಿಗೆನೂ ಹಾಕ್ಕೋಬೇಕು. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಚಕ್ಕೆನೂ ಹಾಕ್ಕೋಬೇಕು. 1 ಇಂಚಷ್ಟು ಇದಕ್ಕೆ ಚಕ್ಕೆ ಹಾಕ್ಕೋಬೇಕು. ಚಕ್ಕೆ ಸ್ವಲ್ಪ ಒಂದು 4 ಲವಂಗ ಇಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ರುಬ್ಕೋಬೇಕು ನೋಡ್ರಿ. ಇದನ್ನು ರುಬ್ಕೊಂಡು ತರಿಯಾಗಿ ರುಬ್ಕೊಂಡು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕಿಬಿಟ್ಟು ಇದನ್ನು ತರಿ ರುಬ್ಕೋಬೇಕು. ಅಷ್ಟು ಸಣ್ಣಗೆ ಪೇಸ್ಟ್ ಮಾಡಬಾರ್ದು, ಸ್ವಲ್ಪ ರುಬ್ಕೊಂಡು ಇದನ್ನು ತಕ್ಕೋಬೇಕು ನೋಡ್ರಿ. ಕಡಲೆಬೇಳೆ ಅಷ್ಟೂ ರುಬ್ಕೋಬೇಕು. ಮೊದಲು ಮಸಾಲೆ ಎಲ್ಲನೂ ರುಬ್ಬಿ ಈ ಥರ ತಗೊಂಡಿನಿ. ತಗೊಂಡ್ಮೇಲೆ ಉಳಿದಿರೋದು ಬೇಳೆ ಇರುತ್ತಲ್ಲ, ಅಷ್ಟು ಬೇಳೆನೂ ರುಬ್ಬಿ ತಗೊಂಡ್ಬಿಡ್ಬೇಕು. ಈ ಕಡಲೆಬೇಳೆ ವಡೆ ಅಂತೂ ಭಾಳ ರುಚಿ ಆಗ್ತದೆ. ಸಂಜೆ ಟೈಮಿಗೆ ಈ ಥರ ಸ್ನ್ಯಾಕ್ಸ್ ಮಾಡಿದ್ರೆ ಭಾರಿ ಶಿವ್ ಇರ್ತೈತೆ ನೋಡ್ರಿ. ಕಡಲೆಬೇಳೆ ವಡೆ ಅಂತ ಭಾರಿ ಟೇಸ್ಟ್ ಇರ್ತದೆ. ಮಸಾಲೆ ವಡೆ ಬಜ್ಜಿ ಇವು ಹಗ್ಲಿಮ್ಲೆ ಅದೇ ಬಜ್ಜಿನೇ ಮಾಡೋಕ್ಕಿಂತ ಈ ಥರ ಮಸಾಲೆ ವಡೆ ಒಂದು ಸರ್ತಿ ಮಾಡ್ಕೊಂಡು ತಿನ್ನಿರಿ, ಭಾರಿ ರುಚಿಯಾಗಿರ್ತೈತಿ. ಈಗ ಅಷ್ಟು ಕಡಲೆಬೇಳೆನೂ ಎಲ್ಲನೂ ರುಬ್ಕೊಂಬಿಟ್ಟು ಪೂರ್ತಿ ಕಡಲೆಬೇಳೆನೂ ಸ್ವಲ್ಪ ಇಟ್ಟಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊಂಡಿನಿ. ಮತ್ತು ಸಣ್ಣಗೆ ಕಟ್ ಮಾಡಿಕೊಂಡು ಉಳ್ಳಾಗಡ್ಡಿ ಒಂದಿಷ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಉಳ್ಳಾಗಡ್ಡಿ ಹಾಕೊಂಡಷ್ಟು ಟೇಸ್ಟ್ ಚಲೋ ಇರ್ತೈತೆ ನೋಡ್ರಿ ಇದು ವಡಾಕ. ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿನೂ ಹಾಕಬೇಕು. ಮತ್ತು ಕರಿಬೇವನ್ನು ಸಣ್ಣ ಕಟ್ ಮಾಡಿಬಿಟ್ಟು ಕರಿಬೇವು ಹಾಕ್ಕೊಂಡಿನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಎಲ್ಲನೂ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಬಿಟ್ಟು ಕಲಿಸ್ಬೇಕು. ಇದನ್ನು ಕಡಲೆಬೇಳೆ ವಡೆ ಅಂತೂ ಸೂಪರಾಗಿರ್ತೈತಿ. ಇದು ಎಲ್ಲನೂ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ, ಪೂರ್ತಿ ಕಲಿಸ್ಬೇಕು. ಹಸಿಮೆಣ್ಸಿಕಾಯಿ ಎಲ್ಲನೂ ಮಸಾಲೆ ಇದನ್ನ ರೆಡಿ ಮಾಡಿದ್ವಲ್ಲ ಅದು ಎಲ್ಲ ಕಡೆನೂ ಹತ್ತಬೇಕು. ಆ ಥರ ಚಲೋ ಹೊತ್ತಿಗೆ ಕಲಿಸ್ಬೇಕು. ಕಲಿಸ್ಬಿಟ್ಟು ಸ್ವಲ್ಪ ವಡೆ ಥರ ಮಾಡಿ ಎಣ್ಣೆ ಒಳಗೆ ಕರಿಯೋದು.
ಈಗ ವಡಾಕೆಲ್ಲನೂ ಕಲಿಸಿಟ್ಟೆ, ಕಡಲೆಬೇಳೆ ಎಲ್ಲನೂ ಕಲಿಸಿಟ್ಬಿಟ್ಟು ಈಗ ಸಾರು ಮಾಡತ್ತೀನಿ ನೋಡ್ರಿ. ಬೇಳೆ ಎಲ್ಲನೂ ಕುದ್ದಿತ್ತು. ಈಗ ತೊಗರಿಬೇಳೆ ಸಾರು ಮಾಡಿಬಿಟ್ಟು ಈಗ ವಡಾನೂ ಮಾಡಬೇಕು. ಅದಕ್ಕೇನಿಲ್ಲ, ಕರಿಬೇವು, ಕೊತ್ತಂಬರಿ ಮತ್ತು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಹಾಕಿಬಿಟ್ಟು ಸಾರು ಮಾಡಿಬಿಟ್ಟು ಈಗ ವಡಾನೂ ರೆಡಿ ಮಾಡಬೇಕು. ಸಾರು ಅನ್ನ ಸಾಂಬಾರು ಮಾಡಿ ಈಗ ವಡಾ ಮಾಡತ್ತೀನಿ ನೋಡ್ರಿ. ಸಣ್ಣ ಸಣ್ಣ ಉಳ್ಳಿ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಕೈ ಒಳಗೆ ತಟ್ಟಿ ಎಣ್ಣೆ ಒಳಗೆ ಚಲೋತ್ಗೆ ಫ್ರೈ ಆಗಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕನೂ ಇದು ಚಲೋತ್ಗೆ ಫ್ರೈ ಮಾಡ್ಬೇಕು ನೋಡ್ರಿ. ಸಣ್ಣ ಸಣ್ಣ ಸ್ವಲ್ಪ ತೆಳುವಾಗಿ ಮಾಡಿದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ, ಚಲೋ ಇರ್ತಾವೆ. ನಾನು ಸ್ವಲ್ಪ ದಪ್ಪನೇ ಮಾಡಿದೆ ಅನಿಸುತ್ತೆ, ಅದಕ್ಕೆ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರ್ತಾವೆ. ಸಣ್ಣ ಸಣ್ಣ ಉಳ್ಳಿ ಮಾಡಿ ತಟ್ಬಿಟ್ರೆ ಭಾರಿ ಟೇಸ್ಟಿಯಾಗಿರೋ ಸೂಪರಾಗಿರೋ ಮಸಾಲೆ ವಡೆ ರೆಡಿ ಆಗ್ತಾವೆ ನೋಡ್ರಿ. ರೆಡಿ ಅದು ನೋಡಿರಿ, ಸೂಪರಾಗಿರೋ ಈವ್ನಿಂಗ್ ಸ್ನ್ಯಾಕ್ಸ್ ಕಡಲೆಬೇಳೆ ವಡೆ ಈ ಥರ ರೆಡಿ ಅದು. ಭಾರಿ ಟೇಸ್ಟಿಯಾಗಿರ್ತಾವೆ. ನೀವು ಒಂದು ಸರ್ತಿ ಟ್ರೈ ಮಾಡಿರಿ, ಸೂಪರಾಗಿರ್ತಾವೆ. ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಮಸಾಲೆ ವಡೆ ಅಂದ್ರೆ ಸೂಪರಾಗಿದ್ದು. ಎಲ್ಲರೂ ಟೇಸ್ಟ್ ಮಾಡಿದ್ವಿ. ಹಾಗೆ ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ಕೊತ ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಅನ್ನ ಸಾಂಬಾರು ಊಟನೂ ಮಾಡಿದ್ವಿ. ಸೂಪರಾಗಿ ಆಗ್ಯಾವತ್ತು ಹೇಳತ್ತಿದ್ರು ಎಲ್ಲರೂ. ಈ ಥರ ಇತ್ತು ನೋಡ್ರಿ ನಮ್ದು ಇವತ್ತಿನ ದಿನ. ನೀವು ಒಂದು ಸಲ ಟ್ರೈ ಮಾಡಿ ಈ ಮಸಾಲೆ ವಡೆನ. ನಿಮ್ಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.